ಇವತ್ತು ಒಳ್ಳೆ ಶಾವಿಗೆ ಕೇಸರಿ ಬಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಶಾವಿಗೆ ಕೇಸರಿ ಬಾತ್ ಮಾಡೋದಕ್ಕೆ ನೋಡಿ ಈ ಥರ ಫ್ರೈಡ್ ಶಾವಿಗೆ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೋಬೇಕು. ಇದನ್ನು ಹಾಕೋಣ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ನೋಡಿ ಇದು ಹಾಕಿ ಈ ಥರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ RVR ಮದುವೆ ಮನೆಗಳಲ್ಲಿ ಶಾವಿಗೆ ಕೇಸರಿ ಬಾತ್ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ಒಳ್ಳೆ ಒಂದು ಸ್ವೀಟ್ ತೋರಿಸ್ಕೊಡಿ ಬೆಳಗ್ಗೆ ತಿಂಡಿ ಜೊತೆಗೆ ಮಾಡುವಂಥದ್ದು, ಅಥವಾ ನಾವು ಹಬ್ಬ ಏನೋ ಒಂದು ಫಂಕ್ಷನ್ ಬಂತು, ಏನೋ ಒಂದು ಸಣ್ಣದೊಂದು ಏನೋ ಮನೇಲಿ ಯಾರೋ ಬಂದರು ಗೆಸ್ಟು, ಒಂದೊಳ್ಳೆ ಸ್ವೀಟ್ ತೋರಿಸಿ ಅಂತ ಹೇಳಿ ಇವತ್ತು ಒಳ್ಳೆ ಶಾವಿಗೆ ಕೇಸರಿ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಇದೇ ಡಿಶನ್ನು ಕಲರ್ಸ್ ಕನ್ನಡ ಚಾನಲಲ್ಲಿ ತೋರಿಸಿದ್ದೆ. ಸುಮಾರು ಜನ ಇಷ್ಟಪಟ್ಟು ದಯವಿಟ್ಟು ಒಂದ್ಸಲ ಯೂಟ್ಯೂಬ್ಗೆ ಹಾಕಿ ನಾವು ಪದೇ ಪದೇ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನು ಸ್ಪೆಷಲ್ಲಾಗಿ ನಾವು ಮದುವೆ ಮನೆಗಳಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತೀವಿ ಶಾವಿಗೆ ಕೇಸರಿ ಬಾತು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನಾನು ಈ ಶಾವಿಗೆ ಕೇಸರಿ ಬಾತ್ ಮಾಡೋದಕ್ಕೆ ನೋಡಿ ಈ ಥರ ಫ್ರೈಡು ಶಾವಿಗೆ ತೊಗೊಂಡಿದ್ದೀನಿ. ಈ ಫ್ರೈಡ್ ಶಾವಿಗೆ ತೊಗೊಂಡ್ರೆ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಉದುದ್ರಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಆ ಶಾವಿಗೆ ಕೇಸರಿ ಬಾತ್ ತಿಂತಿದ್ರೆ ಒಳ್ಳೆ ಮಜವಾಗಿರುತ್ತೆ, ಸಾಫ್ಟಾಗಿರುತ್ತೆ, ಉದುದ್ರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಿಮಗಿದು ಈ ಫ್ರೈಡ್ ಶಾವಿಗೆಯನ್ನು ತೊಗೋಬೇಕು. ಇದನ್ನು ಸ್ನೇಹಿತರೆ ನಾನು 1 ಕಪ್ ಶಾವಿಗೆ ಅಳತೆಯನ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ. 1 ಕಪ್ಪಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು 3 ರಿಂದ 4 ಜನಕ್ಕೆ ಸಫಿಷಿಯೆಂಟಾಗಿ ಆಗುತ್ತೆ. ನೀವು ಅಕಸ್ಮಾತ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. 1 ಕಪ್ಪು ನೀವು ಶಾವಿಗೆ ಅಂದರೆ ಒಂದು 100 ಗ್ರಾಮ್ ಅಷ್ಟು ಶಾವಿಗೆ ನೀವು ತೊಗೊಂಡ್ರೆ ಒಂದು 3 ರಿಂದ 4 ಜನಕ್ಕೆ ಸಫಿಷಿಯೆಂಟ್ ಆಗುತ್ತೆ. ಈಗ ನಾನು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಬಾದಾಮಿಯನ್ನು ಕಟಿಂಗ್ ಮಾಡಿ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಯಾರು ಬಾದಾಮಿ ಇಷ್ಟ ಇಲ್ವೋ ಅವ್ರು ಗೋಡಂಬಿ ಉಪಯೋಗಿಸ್ಕೋಬೋದು, ಬಟ್ ಬಾದಾಮಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಂಥೇಳಿ 1 ಮುಷ್ಟಿಯಷ್ಟು ಬಾದಾಮಿಯನ್ನು ಚಾಪ್ ಮಾಡಿಕೊಂಡು ನೈಸಾಗಿ ಇದನ್ನು ಈಗ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದೊಳ್ಳೆ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಲೇ ಮಾಡ್ಕೋಬೇಕಿದು. ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಗೋಧಿ ಶಾವಿಗೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈಡ್ ಶಾವಿಗೆನ ಹಾಕೊಂಡ್ಮೇಲೆ ಇದನ್ನು ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ. ಇದು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ, ತುಂಬ ಹುರಿದ್ರೆ ಕಪ್ಪಾಗ್ಬಿಡುತ್ತೆ. ನೋಡಿ ಈ ಥರ ಬೆಚ್ಚಗೆ ಆಗ್ತಿದ್ದಂಗೆ ಈಗ ನೀರು ಇದಕ್ಕೆ 1ಕ್ಕೆ 1 ನೀರು, ಅಂದರೆ 1 ಕಪ್ಪು ನೀವು ಶಾವಿಗೆ ತೊಗೊಂಡ್ರೆ 1 ಕಪ್ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು. ನೋಡಿ ನಾನು 1 ಕಪ್ ಶಾವಿಗೆಗೆ 1 ಕಪ್ಪು ನೀರನ್ನ ಹಾಕಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ. ನಾನು ಗೋಧಿ ಶಾವಿಗೆ ಹಾಕ್ಕೊಂಡಿದ್ದೀನಿ, ಫ್ರೈಡು ಶಾವಿಗೆ. ನಾನು ಪಾಯಸಕ್ಕೆ ಈ ಥರ ಸ್ವೀಟ್ ಐಟಮ್ಗೆಲ್ಲ ಸ್ವಲ್ಪ ಗೋಧಿ ಶಾವಿಗೆ ಉಪಯೋಗಿಸೋ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಉಪಯೋಗಿಸ್ತೀವಿ. ಇದೇ ನಾವು ಶಾವಿಗೆ ಬಾತು ಅಥವಾ ಶಾವಿಗೆ ಇಡ್ಲಿ ಈ ಥರ ಪದಾರ್ಥಗಳಿಗೆ ಅಕ್ಕಿ ಶಾವಿಗೆ ಚೆನ್ನಾಗಿರುತ್ತೆ. ನಿಮಗೆ ಆ ಫೈನಲ್ ರಿಸಲ್ಟ್ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೋಸ್ಕರ ಅದಕ್ಕೋಸ್ಕರ ಹಂಗೆ ಹಾಕ್ತಿದ್ದೀನಿ ಅಷ್ಟೇ. ನೋಡಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಶಾವಿಗೆ ಬೆಂದು ನೀರಲ್ಲೇ ಇಂಕೊಂಬರುತ್ತೆ, ಆವಾಗ ನೀವು ಸಕ್ಕರೆ ಹಾಕುವಂಥದ್ದು. ಅಲ್ಲಿವರೆಗೂ ಸಕ್ಕರೆ ಹಾಕಬೇಡಿ. ಸಕ್ಕರೆ ಹಾಕಿದ್ರೆ ಬೇಯಲ್ಲ ಈ ಶಾವಿಗೆ. ಈಗಲೇ ಮುಂಚೆನೇ ಸಕ್ಕರೆ ಹಾಕ್ಬಿಡ್ತಾರೆ ಕೆಲವರು, ಅದು ಬೇಯಲ್ಲ. ಆವಾಗ ಶಾವಿಗೆ ಒಂಥರ ಗಟ್ಟಿ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ, ನಿಮಗೆ ಕ್ರಿಸ್ಪಿ ಆಗಲ್ಲ, ಆಗ್ಬಿಡುತ್ತೆ. ಈಗ ನೋಡಿ ಇದನ್ನು ಚೆನ್ನಾಗಿ ನೀರು ಹಾಕಿ ನಾವು ಚೆನ್ನಾಗಿ ಫಸ್ಟು ಒಂದ್ಸಲಿ ಬಾದಾಮಿಯನ್ನು ಹುರ್ಕೊಂಡ್ವಿ. ಅದಾದಮೇಲೆ ಒಂಚೂರು ಶಾವಿಗೆ ಹಾಕಿ ಬೆಚ್ಚಗೆ ಮಾಡ್ಕೊಂಡ್ವಿ ಅಷ್ಟೇ, ಯಾಕಂದರೆ ಆಲ್ರೆಡಿ ಫ್ರೈ ಆಗಿತ್ತದು. ಅಕಸ್ಮಾತ್ ನೀವು ಫ್ರೈಡ್ ಶಾವಿಗೆ ಸಿಗಲಿಲ್ಲ, ಮಾಮೂಲಿ ಶಾವಿಗೆ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಅದನ್ನು. ನೋಡಿ ಈ ಥರ ಹುರ್ಕೊಂಡಿರೋಂಥ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೆಚ್ಚಗೆ ಮಾಡಿ ನೀರು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈಗ ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ನೋಡಿ ಬೆಂದು ಬಂದು ಈ ಥರ ಡ್ರೈ ಆಗಿದೆ. ಈ ಥರ ನೋಡಿ ನೀರೆಲ್ಲ ಚೆನ್ನಾಗಿ ಇಂಕೊಂಬಂದಿದೆ ಮತ್ತು ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಸಮಯದಲ್ಲಿ 1 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಂದ ಮೇಲೆ ನೋಡಿ 1 ಬೌಲ್ ಶಾವಿಗೆಗೆ 1-1.25 ಬೌಲಷ್ಟು ನೀರು, 1-2 ಚಮಚದಷ್ಟು ತುಪ್ಪ ಮುಂಚೆನೇ ಹಾಕ್ಕೊಂಡಿದ್ದೆ. ಹಾಗೆ 1 ಮುಷ್ಟಿಯಷ್ಟು ಬಾದಾಮಿಯನ್ನು ಕಟಿಂಗ್ ಆಗಿರುವಂಥ ಬಾದಾಮಿಯನ್ನು ಹಾಕ್ಕೊಂಡಿದ್ದೆ. ಇದೆಲ್ಲ ಸೇರಿಸಿ ಈಗ ನೋಡಿ ಒಳ್ಳೆ ಶಾವಿಗೆ ಕೇಸರಿ ಬಾತ್ ಆಗುತ್ತೆ. ಈಗ ನಾವು ಈ ಸಕ್ಕರೆಯನ್ನು ನಾವು ಏನು ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ. ಅದು ತಿರ್ಗಾ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಸಣ್ಣ ಕವಲ್ಲಿ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಸ್ನೇಹಿತರೆ ಇದು ನೋಡಿ ಚೆನ್ನಾಗಿದು ಬೆಂದ್ಕೊಂಬಂದಿದೆ. ಚೆನ್ನಾಗಿ ಸಕ್ಕರೆ ಎಲ್ಲ ಪಾಕ ಎಲ್ಲ ನೀಟಾಗಿ ಆ ಸಕ್ಕರೆ ಹಾಕಿರೋದೆಲ್ಲ ನೀಟಾಗಿ ಗಟ್ಟಿಯಾಗಿದೆ. ತಿರ್ಗಾ ಈಗ ನಾನೀಗ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಫ್ರೂಟ್ಸ್ ನಾನು ಸಪೋಟ ಮತ್ತು ಆ್ಯಪಲ್ 2 ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ಬೇರೆ ಫ್ರೂಟ್ಸು ಅಂದರೆ ಪೈನಾಪಲ್ ಬೇಕಾದ್ರೆ ಪೈನಾಪಲ್ ಹಾಕೋಬೋದು. ಅದು ಬೇಡ ಅಂದರೆ ನಿಮಗೆ ಬೇರೆ ಗಟ್ಟಿ ಹಣ್ಣುಗಳು ಯಾವುದು ಬೇಕಾದ್ರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ದಾಳಿಂಬೆ ಹಾಕ್ಬೋದು ಲಾಸ್ಟಿಗೆ ಹಾಕಂಗಿದ್ರೆ.
ಫಸ್ಟೇ ಹಾಕ್ಬಿಟ್ರೆ ಕಹಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ದಾಳಿಂಬೆ ಹಾಕಂಗಿದ್ರೆ ಲಾಸ್ಟ್ಗೆ ಹಾಕೋಬೋದು. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ನಾನೀಗ ಒಂದು ಅರ್ಧ ಸಪೋಟ, ಒಂದು ಅರ್ಧ ಆ್ಯಪಲ್ನ ಕಡ್ಡಿ ಥರ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಬೇಕಾದ್ರೆ ಹಣ್ಣಿಲ್ಲ ಅಂದರೆ ಏನು ಯೋಚನೆ ಮಾಡಬೇಡಿ, ಹಣ್ಣಿಲ್ಲ ಅಂದರೂ ಹಾಗೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಫ್ರೂಟ್ ಹಾಕಿ ಈ ಶಾವಿಗೆ ಕೇಸರಿಬಾತ್ ಮಾಡಿದ್ರೆ ಅದ್ರ ರುಚಿನೇ ಬೇರೆ. ನೋಡಿ ಇದು ಹಾಕಿ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಬಿಸಿಗೆ ಹಣ್ಣು ತುಂಬ ಬೆಂದಂಗೆ ಆಗಬಾರ್ದು. ಬೆಂದಂಗೆ ಆದರೆ ನಿಮಗೆ ರುಚಿ ಹಾಳಾಗ್ಬಿಡುತ್ತೆ. ಆ ಸ್ವಲ್ಪ ಕ್ರಿಸ್ಪಿನೆಸ್, ಆ್ಯಪಲ್ ಕ್ರಿಸ್ಪಿನೆಸ್ ಹಾಗೆ ಇರಬೇಕು. ಸಪೋಟ ಸ್ವಲ್ಪ ನೀಟಾಗಿ ಪಲ್ಪ್ ಥರ ಹಾಗೆ ಇರಬೇಕು, ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಇದೆಲ್ಲ ಹಾಕಿ ಈಗ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಇದು ಚೆನ್ನಾಗಿ ಈ ಥರ ಫ್ರೈ ಆಗಿದೆ. ಈಗ ಲಾಸ್ಟ್ಗೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಇದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ RVR ಮದುವೆ ಮನೆಗಳಲ್ಲಿ ಶಾವಿಗೆ ಕೇಸರಿಬಾತ್ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಹಣ್ಣುಗಳೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸಪೋಟಾ ಫ್ಲೇವರು, ಆ್ಯಪಲ್ ಫ್ಲೇವರು, ಜೊತೆಗೆ ಆ ಶಾವಿಗೆ, ಸಕ್ಕರೆ, ಜೊತೆಗೆ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕಿಲ್ಲ ನೋಡಿ. ಯಾಕೆ ಅಂತ ಹೇಳಿದ್ರೆ ಫ್ರೂಟ್ದು ಜಾಸ್ತಿ ಫ್ಲೇವರ್ ಅದಕ್ಕೆ ನಿಮಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಏಲಕ್ಕಿ ಪುಡಿ ಹಾಕಿಲ್ಲ ಇದಕ್ಕೆ. ಯಾರು ಏಲಕ್ಕಿ ಪುಡಿ ಇಷ್ಟಪಡ್ತಾರೋ ಸ್ವಲ್ಪ ಹಾಕೋಬೋದು, ತೊಂದರೆ ಇಲ್ಲ. ಆ ತುಪ್ಪದ ಘಮ ಒಳ್ಳೆ ಘಮ ಅಂತಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಸಾಫ್ಟಾಗಿದೆ. ಇದನ್ನು ಹೀಗೆ ಫ್ರೂಟ್ಸ್ ಜೊತೆಗೆ ತಿಂತಾಯಿದ್ರೆ ಒಳ್ಳೆ ಮಜವಾಗಿರುತ್ತೆ. ಈಗ ಸಡನ್ನಾಗಿ ಯಾರೋ ಗೆಸ್ಟ್ ಬಂದರು, ಇದನ್ನು ಮಾಡ್ಕೊಳ್ಳೋಕೆ ತುಂಬ ಅನುಕೂಲವಾಗಿರುತ್ತೆ. ಏನು ಒಂದು ಚಟಪಟ ಅಂತ ಈಗ ಶಾವಿಗೆ ಎಲ್ಲ ರೆಡಿ ಇದ್ದರೆ ಮನೇಲಿ ಒಂದು 5 ನಿಮಿಷದಲ್ಲಿ ಆಗೋವಂಥ ಕೆಲಸ ಇದು. ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಮನೇಲಿ ಒಂದ್ಸಲ ಪ್ರಯತ್ನ ಮಾಡಿ, ಬನ್ನಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಬಾಯಿಗೆ ಇಟ್ಟ ತಕ್ಷಣ ನಿಮ್ಗೆ ಆ ಸಪೋಟಾ ಫ್ಲೇವರ್ ತುಂಬ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಶಾವಿಗೆ ಪಾಯಸ, ರವೆ ಕೇಸರಿಬಾತ್ ಎಲ್ಲ ತಿಂದಿರ್ತೀರ, ಬಟ್ ಈ ಶಾವಿಗೆ ಕೇಸರಿಬಾತು ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮನೇಲಿ ಒಂದ್ಸರಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು, ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.